ಆಂಧ್ರದಲ್ಲಿ ಸದ್ದು ಮಾಡ್ತಾ ಇರುವಂಥ ವಿಚಾರ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಆ ದೇವಸ್ಥಾನದಲ್ಲಿ ಕೊಡುವಂಥ ಪ್ರಸಾದ ಇದೆಯಲ್ಲ, ಅದು ಆ ಪ್ರಸಾದದಲ್ಲಿ ಕಲಬೆರಕೆ ತುಪ್ಪವನ್ನು ಬಳಕೆ ಮಾಡಲಾಗ್ತಾ ಇದೆ, ಪ್ರಾಣಿಗಳ ಕೊಬ್ಬರ ಬಳಕೆ ಮಾಡಲಾಗ್ತಾ ಇದೆ ಅನ್ನುವಂಥ ಬಹಳ ಗಂಭೀರ ಆರೋಪ. ಈ ಆರೋಪದ ಜೊತೆಗೆ ಈಗ ನಮ್ಮ ಹೆಮ್ಮೆಯ ನಂದಿನಿ ತುಪ್ಪಕ್ಕೆ ಬೇಡಿಕೆ ಈಗ ಜಾಸ್ತಿ ಆಗ್ತಾ ಇರುವಂಥದ್ದು. ಈಗ ಇಲ್ಲಿಂದ ತಿರುಪತಿಗೆ ಮತ್ತಷ್ಟು ತುಪ್ಪವನ್ನು ಕಳಿಸಬೇಕು ಅನ್ನುವಂಥ ಬೇಡಿಕೆ ಇದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ತಲ್ಲಣ ಮೂಡಿಸಿದ ತಿರುಪತಿ ತಿಮ್ಮಪ್ಪನ ಲಡ್ಡು ವಿವಾದ. ಕನ್ನಡಿಗರ ನಂದಿನಿ ತುಪ್ಪಕ್ಕಾಗಿ ಬೇಡಿಕೆ ಇಟ್ಟ ಟಿಟಿಡಿ. ಪ್ರತಿದಿನ ನಂದಿನಿ ತುಪ್ಪ ನೀಡುವಂತೆ ಕೆಎಂಎಫ್ಗೆ ಮನವಿ. ಹೌದು, ನಂದಿನಿ ತುಪ್ಪಕ್ಕೆ ಟಿಟಿಡಿ ವತಿಯಿಂದ ಭಾರಿ ಬೇಡಿಕೆ ಬಂದಿದೆ. ವಾರಕ್ಕೊಮ್ಮೆಯಷ್ಟೇ ನಂದಿನಿ ತುಪ್ಪ ತೆಗೆದುಕೊಳ್ತಾ ಇದ್ದ ಟಿಟಿಡಿ ಇದೀಗ ತಿಮ್ಮಪ್ಪನ ಲಡ್ಡುವಿಗೆ ಪೂರ್ತಿ ಪ್ರಮಾಣದಲ್ಲಿ ನಂದಿನಿ ತುಪ್ಪವೇ ಬಳಕೆ ಮಾಡೋದಾಗಿ ತಿಳಿಸಿದೆ ಅಂತ ಕೆಎಂಎಫ್ ತಿಳಿಸಿದೆ. ತಿರುಪತಿ ಲಡ್ಡು ವಿವಾದ ಬೆನ್ನಲ್ಲೇ ಹೆಚ್ಚುವರಿ ತುಪ್ಪ ನೀಡುವಂತೆ ಕೆಎಂಎಫ್ಗೆ ಟಿಟಿಡಿ ಮನವಿಯನ್ನು ಮಾಡಿಕೊಂಡಿದೆ. ಈಗಾಗಲೇ ಕನಿಷ್ಠ ಪ್ರಮಾಣದಲ್ಲಿ ನಂದಿನಿ ತುಪ್ಪ ನೀಡಲಾಗ್ತಾ ಇತ್ತು. ಆದರೆ ಇದೀಗ 3 ಟ್ಯಾಂಕರ್ ಹೆಚ್ಚುವರಿ ತುಪ್ಪ ಟಿಟಿಡಿಗೆ ಸಪ್ಲೈ ಆಗಿದೆ ಅಂತ ಕೆಎಂಎಫ್ನ ಎಂಡಿ ಜಗದೀಶ್ ಜಿ ಕನ್ನಡ ನ್ಯೂಸ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಕೆಎಂಎಫ್ನಿಂದ 3 ಟ್ಯಾಂಕರ್ ನಂದಿನಿ ತುಪ್ಪ ಪೂರೈಕೆ ಮಾಡಲಾಗ್ತಾ ಇದೆ. ಒಂದು ಟ್ಯಾಂಕರ್ನಲ್ಲಿ ಸುಮಾರು 20,000 ಕೆಜಿ ತುಪ್ಪ ಪೂರೈಕೆ ಆಗ್ತಾ ಇದೆ. ಅಲ್ಲದೆ ಮತ್ತೆ ಹೆಚ್ಚುವರಿಯಾಗಿ 60,000 ಕೆಜಿ ತುಪ್ಪಕ್ಕೆ ಟಿಟಿಡಿಯಿಂದ ಬೇಡಿಕೆ ಬಂದಿದೆ. ಒಟ್ಟಾರೆ ನಂದಿನಿಯಿಂದ 6 ಟ್ಯಾಂಕರ್ ತುಪ್ಪ ಪೂರೈಕೆ ಆಗುತ್ತೆ. ಅಂದರೆ ಕೆಎಂಎಫ್ನಿಂದ ಟಿಟಿಡಿಗೆ ಒಟ್ಟು 120,000 ಕೆಜಿ ತುಪ್ಪ ಪೂರೈಕೆ ಮಾಡಲಾಗಿದೆ. ಹೆಚ್ಚಿನ ಜವಾಬ್ದಾರಿ ಕೆಎಂಎಫ್ ಮೇಲಿದೆ. ಕೆಎಂಎಫ್ನಿಂದ ತುಪ್ಪ ಕಳುಹಿಸುವ ಮುನ್ನ ಎಚ್ಚರಿಕೆ ಕ್ರಮವನ್ನು ವಹಿಸಿದೆ. ಕೆಎಂಎಫ್ನಿಂದ ತಿರುಪತಿಗೆ ಹೋಗುವ ವಾಹನಗಳಲ್ಲಿ ಜಿಪಿಎಸ್ ಅಳವಡಿಕೆ ಮಾಡಿ ರವಾನಿಸಲಾಗಿದೆ. ಎಲ್ಲ ವಾಹನಗಳಿಗೆ ಜಿಪಿಎಸ್ ಅನ್ನ ಅಳವಡಿಕೆ ಮಾಡಲಾಗ್ತಾ ಇದೆ. ತುಪ್ಪ ಇರುವ ಟ್ಯಾಂಕರ್ಗೆ ಜಿಪಿಎಸ್ ಲಾಕ್ ಕೂಡ ಇದೆ. ಅಲ್ಲದೆ ಟ್ಯಾಂಕರ್ ವಾಹನಗಳಿಗೆ ಜಿಪಿಎಸ್ ಸ್ಕ್ಯಾನರ್ ಲಾಕ್ ಮಾಡಿ ಅಳವಡಿಕೆ ಮಾಡಲಾಗಿದೆ. ಇಲ್ಲಿ ಒಮ್ಮೆ ಟ್ಯಾಂಕ್ ಲಾಕ್ ಆದರೆ ಮತ್ತೆ ಟಿಟಿಡಿಯಲ್ಲೇ ಓಪನ್ ಮಾಡೋಕೆ ಅವಕಾಶ. ಟಿಟಿಡಿಯಲ್ಲಿ ಓಪನ್ ಮಾಡಬೇಕು ಅಂದರೆ ಪಾಸ್ವರ್ಡ್ ಕಡ್ಡಾಯವಾಗಿ ಬೇಕು. ಟ್ಯಾಂಕರ್ನಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿ ಓಪನ್ ಮಾಡೋಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ಕೆಎಂಎಫ್ ಅಧಿಕಾರಿಗಳಿಗೆ OTP ರವಾನೆಯಾಗಲಿದೆ. OTP ನಂಬರ್ ಹೇಳಿದರೆ ಮಾತ್ರ ತುಪ್ಪದ ಟ್ಯಾಂಕರ್ ಓಪನ್ ಆಗಲಿದೆ. ತಿರುಪತಿಯಿಂದ ನಂದಿನಿ ತುಪ್ಪಕ್ಕೆ ಬೇಡಿಕೆ ಹೆಚ್ಚಿದ ಬೆನ್ನಲ್ಲೇ ವಿಜಯನಗರದಲ್ಲಿ ಕೆಎಂಎಫ್ ಅಧ್ಯಕ್ಷ ಭೀಮಾನಾಯ್ಕ್ ಪ್ರತಿಕ್ರಿಯಿಸಿ, ಕೆಎಂಎಫ್ ಬ್ರ್ಯಾಂಡ್ ವಿಚಾರದಲ್ಲಿ ಹೆಮ್ಮೆ ಇದೆ. ನಂದಿನಿ ವಿಶ್ವಾಸಕ್ಕೆ ಕನ್ನಡಿಗರು ಹೆಮ್ಮೆ ಪಡಬೇಕು. ಯಾವುದೇ ಕಲಬೆರಕೆ ಆಗದಂತೆ ಜಾಗ್ರತೆ ವಹಿಸಿ ತಿರುಪತಿಗೆ ತುಪ್ಪವನ್ನ ಕಳುಹಿಸಿದ್ದೇವೆ ಅಂತ ಹೇಳಿದ್ರು. ನಾವು ಇವತ್ತು ತಿರುಪತಿಯವರು ಎಷ್ಟು ಕೇಳ್ತಾರೆ ಅಷ್ಟು ತುಪ್ಪನ ಕೊಡಕ್ಕೆ ನಾವು ತಯಾರಿದ್ದೀವಿ. ಹೌದು, ಈಗ ಮೊನ್ನೆ ಅಲ್ಲಿರ್ತಕ್ಕಂಥ IAS ಅಧಿಕಾರಿಗಳು ಮತ್ತೆ ಅಲ್ಲಿ ಇರ್ತಕ್ಕಂಥ ಆಂಧ್ರ ಸರ್ಕಾರದಿಂದ ನಮಗೆ ಮೇಲ್ ಬಂದಿದೆ. ದೂರವಾಣಿ ಮುಖಾಂತರ ನಮ್ಮ ಅಧಿಕಾರಿಗಳಿಗೆ ಮಾತಾಡಿದ್ದಾರೆ. ಇನ್ನು 4,000 ಮೆಟ್ರಿಕ್ ಟನ್ ತುಪ್ಪವನ್ನ ನೀವೇ ಸಪ್ಲೈ ಮಾಡಬೇಕು. ಇನ್ಮೇಲೆ ನಾವು ನಂದಿನಿ ತುಪ್ಪನೇ ತೋಳ್ತೀವಿ ಅಂತ ಹೇಳಿ ಅವರು ನಮ್ಮ ಅಧಿಕಾರಿಗಳ ಜೊತೆಗೆ ಮಾತುಕತೆ ಆಗಿದೆ. ಒಟ್ನಲ್ಲಿ ಬೇಡ ಬೇಡ ಎಂದು ನಿರ್ಲಕ್ಷ್ಯ ಮಾಡಿದ್ದ ಟಿಟಿಡಿ ಇದೀಗ ನಂದಿನಿಯೇ ಬೆಸ್ಟ್ ಅಂತ ಆಯ್ಕೆ ಮಾಡಿಕೊಂಡಿದೆ. ವಿವಾದದಿಂದ ಆಚೆ ಬರೋಕೆ ಇನ್ಮುಂದೆ ಕನ್ನಡಿಗರ ನಂದಿನಿ ತುಪ್ಪದ ಮೂಲಕ ಲಡ್ಡು ವಿಶ್ವವ್ಯಾಪಿ ಪಸರಿಸಲಿದೆ. ಮಂಜುನಾಥ್ ಹೊಸಹಳ್ಳಿ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51,
ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.